ಹಾದಿಯಲ್ಲಿ ಅವರು ಸಹ ಬೇಗನೆ ಆದರೂ ಆಲೂರಿನಲ್ಲಿ ವಿಜೃಂಭಣೆಯಿಂದ ನಡೆದ ಕೆಂಪೇಗೌಡ ಜಯಂತಿ ಮತ್ತು ಪ್ರತಿಭಾ ಪುರಸ್ಕಾರ. ಅನೂರು ನಾಡಪ್ರಭು ಕೆಂಪೇಗೌಡರ ಆದರ್ಶಗಳನ್ನು ಪ್ರತಿಯೊಬ್ಬರು ಕೂಡ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಶಾಸಕ ಎಂಆರ್ ಮಂಜುನಾಥ್ ಕರೆಯನ್ನ ನೀಡಿದರು. ಪಟ್ಟಣದ ಕೆಂಪೇಗೌಡ ವೃತ್ತದ ಬಳಿ ಆಯೋಜಿಸಿದ್ದ ಕೆಂಪೇಗೌಡ ಜಯಂತಿ ಹಾಗೂ ಪ್ರತಿಭಾ ಪುರಸ್ಕಾರ ಮಹೋತ್ಸವವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಬೆಂಗಳೂರು ನಿರ್ಮಾಮೃತ ಕೆಂಪೇಗೌಡರು ದೂರದೃಷ್ಟಿಯುಳ್ಳ ನಾಯಕರಾಗಿದ್ದರು. ಅವರ ಆಡಳಿತ ವೈಖರಿ ಮತ್ತು ಜನಪರ ಕಾಳಜಿ ಇಂದಿನ ಯುವ ಪೀಳಿಗೆಗೆ ಮಾದರಿಯಾಗಿದೆ ಎಂದು ಹೇಳಿದರು. ಇದೇ ವೇಳೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಪ್ರತಿಭಾವಂತರನ್ನು ಅಭಿನಂದಿಸಲಾಯಿತು. ಆದಿಚುಂಚನಗಿರಿ ಮೈಸೂರು ಶಾಖಾ ಮಠದ ಸೋಮನಾಥೇಶ್ವರ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಆರ್ ನರೇಂದ್ರ, ಮಾನಸ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ದತ್ತೇಶ್ ಕುಮಾರ್, ರಾಜ್ಯ ಒಕ್ಕಲಿಗ ಸಂಘದ ಅಧ್ಯಕ್ಷ ಮಂಜೇಗೌಡ, ನಿರ್ದೇಶಕ ಗಂಗಾಧರ್, ಯಳಂದೂರು ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷ ಮಾದೇಶ್, ಡಿವೈಎಸ್ಪಿ ಮೋಹನ್ ಕುಮಾರ್, ಬಿಒ ಪ್ರತಿಭಾ, ತಾಲೂಕು ವೈದ್ಯಾಧಿಕಾರಿ ಪ್ರಕಾಶ್, ಇನ್ಸ್ಪೆಕ್ಟರ್ ಆನಂದ್ ಮೂರ್ತಿ, ಪಿಎಸ್ಐ ವರ್ಷಗೌಡ ಹಾಗೂ ವಿವಿಧ ಮುಖಂಡರಾದ ಮಂಜೇಶ್ ಗೌಡ, ರಾಜು ಗೌಡ, ಲಿಂಗರಾಜು, ಆನಂದ್ ಕುಮಾರ್, ನಟರಾಜು ಗೌಡ, ಲೋಕೇಶ್, ಆನಂದ್ ಕುಮಾರ್, ನವೀನ್ ಸೇರಿದಂತೆ ಅನೇಕರು ಹಾಜರಿದ್ದರು. ವರದಿ ಉಸ್ಮಾನ್ ಖಾನ್. ಈ ಮೂಲಕ ನಾನು ವಿನಂತಿಸಿಕೊಳ್ತೇನೆ. ಹಾಗೆ ಜ್ಯೋತಿ ಬೆಳಗಿಸುವುದರ ನಂತರ ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನ ಮಾಡತಕ್ಕಂತಹ ಕಾರ್ಯಕ್ರಮವಿರುತ್ತೆ. ಸರ್ ಸ್ವಲ್ಪ ಬನ್ನಿ ಸ್ವಲ್ಪ. ಈ ಒಂದು ಕಾರ್ಯಕ್ರಮಕ್ಕೆ ಚಾಮರಾಜನಗರ ಜಿಲ್ಲೆಯ ವಿವಿಧ ಬಹುಶಃ ಮುಖ್ಯ ಭಾಷಣಕಾರರು ಕೆಂಪೇಗೌಡರ ಬಗ್ಗೆ ಹೇಳ್ತಾರೆ ಅಂತ ಮಾಜಿ ಶಾಸಕರು ಸಹ ಹೇಳಿದ್ರು. ಬಟ್ ಆದರೆ ನಂದೇ ಆದ ಒಂದು ವ್ಯಾಖ್ಯಾನ ಇದೆ ನಾಡಪ್ರಭು ಕೆಂಪೇಗೌಡರ ಬಗ್ಗೆ. ಬಹುಶಃ ನಾವು ಇವತ್ತೇನಾದ್ರು ರಾಜ್ಯ ಸುಭಿಕ್ಷವಾಗಿ ಇಡೀ ರಾಜ್ಯನೇ ಒಂದು ರೀತಿ ಆರ್ಥಿಕವಾಗಿ ಇಡೀ ರಾಜ್ಯವನ್ನ ಸುಧಾರಿಸಿದೆ ಅಂತಂದ್ರೆ ಅದು ಕೆಂಪೇಗೌಡರ ಒಂದು ದೂರದೃಷ್ಟಿ, ಅವರ ಒಂದು ಆರ್ಥಿಕವಾದಂತಹ ಒಂದು ಏನು ಬೆಂದಕಾಳು ಇವತ್ತು ಇಡೀ ರಾಜ್ಯನ ಒಂದು ಸುಧಾರಿಸ್ತಕ್ಕಂಥ ಒಂದು ಕೆಲಸ ಆಗ್ತಾ ಇದೆ. ಬಹುಶಃ ಅವರ ಒಂದು ದೂರದೃಷ್ಟಿ ಇವತ್ತು ನಮ್ಮ ಏನು ಇಡೀ ರಾಜ್ಯನ ಮತ್ತೆ ಇಡೀ ಪ್ರಪಂಚಕ್ಕೆ ಒಂದು ಮಾದರಿಯಾಗಿ ಇವತ್ತು ಹೊರಹೊಮ್ಮಿರ್ತಕ್ಕಂಥದ್ದು. ಅವತ್ತಿನ ಒಂದು ದಿನಮಾನದಲ್ಲಿ ಅವರು ಏನು ಇಡೀ ಒಂದು ಬೆಂಗಳೂರಿನ ಕಟ್ಟಬೇಕಾದ್ರೆ ಅವರು ಪಟ್ಟಂತ ಶ್ರಮ ಮತ್ತೆ ಅವರ ತ್ಯಾಗ, ಬಲಿದಾನ ಬಹುಶಃ ಅದು ಅಜರಾಮರ ಅಂತ ಒಂದು ಕೆಲಸವನ್ನು ನಮ್ಮ ನಾಡಪ್ರಭು ಕೆಂಪೇಗೌಡರು ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೆ ಒಂದು ಹೆಮ್ಮೆ ಮತ್ತೆ ಸಂತೋಷ ಕೊಡ್ತಕ್ಕಂಥ ವಿಚಾರ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ನಾವು ರಾಜ್ಯದಲ್ಲಿ ಇವತ್ತು IT ಮತ್ತೆ BT ಇರ್ಬೋದು, ಮತ್ತೆ ಉದ್ಯೋಗಕ್ಕೆ ಅವಲಂಬಿಸಿ ಇಡೀ ದೇಶದಿಂದ ನಮ್ಮ ಬೆಂಗಳೂರಿಗೆ ಬಂದು ಆ ಬೆಂಗಳೂರಲ್ಲಿ ಒಂದು ಉದ್ಯೋಗವನ್ನ ಅವಲಂಬಿಸಿ ಬಂದಿರ್ತಕ್ಕಂಥದ್ದು ಬಹಳ ಒಂದು ಹೆಮ್ಮೆಯ ವಿಷಯ. ಅಂತ ಒಂದು ವಿಚಾರನ ಇವತ್ತು ನಾವು ಕಣ್ಣು ಮುಂದೆ ಕಾಣ್ತಿದ್ದೀವಿ ಅಂತಂದ್ರೆ ನಾಡಪ್ರಭು ಕೆಂಪೇಗೌಡರು ಅವತ್ತಿನ ದಿನದಲ್ಲಿ ತಗೊಂಡಂತ ತೀರ್ಮಾನ, ಕೆರೆ ಕಟ್ಟೆ ಇರ್ಬೋದು, ಗುಡಿ ಗೋಪುರಗಳಿರ್ಬೋದು, ಅವತ್ತಿನ ಕಾಲಕ್ಕೆ ವರ್ತಕರಿಗೆ ಅವ್ರದೇ ಆದ ಒಂದು ವೃತ್ತಿಯನ್ನ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಬಹುಶಃ ಇವತ್ತೆಲ್ಲ ನಾವು ಒಂದು ಬಡವಳಿಯಾಗಿ ನೋಡ್ಲಿಕ್ಕೆ ಸಾಧ್ಯ ಆಗ್ತಿದೆ. ಮುಂದೆನೂ ಸಹ ಏನಿವತ್ತು ನಾವು ನೋಡ್ತಾ ಇದ್ದೀವಿ, ಇವತ್ತು ಮುಖ್ಯಮಂತ್ರಿಗಳಾಗಿ DK ಶಿವಕುಮಾರ್ ಅವರು ವಹಿಸ್ಕೊಂಡ ಮೇಲೆ ಅವರ ಒಂದು ಕಾರ್ಯವೈಖರಿ ಬಹುಶಃ ಕೆಂಪೇಗೌಡರು ಏನು ಯೋಚನೆ ಮಾಡಿದ್ರು ಅವರ ಒಂದು ಹಾದಿಯಲ್ಲಿ ಅವರು ಸಹ ಹೋಗ್ತಾ ಇದ್ದಾರೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಬೇಕು. ಯಾಕೆಂದ್ರೆ ಅವರ ತೀರ್ಮಾನಗಳು ಆ ರೀತಿ ಇದೆ. ನಿಷ್ಠುರಾದ್ರೂ ಪರವಾಗಿಲ್ಲ, ನೇರವಾಗಿ ಆ ಒಂದು
ಯುವಕರ ಒಂದು ಬದುಕಟ್ಕೊಳ್ಳಿಕ್ಕೆ ಒಂದು ದಾರಿಯನ್ನ ತೋರ್ತಾ ಇದ್ದಾರೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಬಹುಶಃ ಇನ್ನೂ ಹೆಚ್ಚು ಮಾತನಾಡಿದ್ದಾರೆ. ಇವತ್ತೇನು ನಾವು ಪ್ರತಿಭಾ ಪುರಸ್ಕಾರದ ಬಗ್ಗೆ ಮಾತಾಡಲೇಬೇಕು. ಯಾಕಂದ್ರೆ ಈಗ ತಾನೇ ಮಾಜಿ ಶಾಸಕರು ಹೇಳಿದ್ರು ನರೇಂದ್ರ ರಾಜಗೌಡ, ಮತ್ತೇನು ನಮಗೆ ಡೈರೆಕ್ಟರ್ಗಳು ಚಾಮರಾಜನಗರಕ್ಕೆ ಬೇಕೇ ಬೇಕು ಅನ್ನೋ ಮಾತನ್ನು ನಾವು ಹೇಳ್ತಿದ್ದಾರೆ. ಬಹುಶಃ ಅದಕ್ಕೆ ನಾನು ಸಹ ಧ್ವನಿಗೂಡಿಸಿ ಇಲ್ಲಿಂದ ಒಬ್ಬ ಡೈರೆಕ್ಟರ್ ಆದ್ರೆ ಈ ಭಾಗದ ಒಂದು ಕುಂದುಕೊರತೆಗಳು, ನಿಮ್ಮ ಒಂದು ಕಷ್ಟ ನಿಷ್ಠುಗಳನ್ನ ರಾಜ್ಯದ ಮಟ್ಟಕ್ಕೆ ತಗೊಂಡೋಗಿ ಇಲ್ಲಿ ಆಗುವುಗಳನ್ನ ತಿಳಿಸಿ ಇಲ್ಲಿ ಅಭಿವೃದ್ಧಿ ಪಡಿಸ್ಲಿಕ್ಕೆ ಒಂದು ಅವಕಾಶ ಆಗುತ್ತೆ. ಅಂತ ಕೆಲಸ ಆಗ್ಲೇಬೇಕು ಅನ್ನೋ ಮಾತನ್ನ ಮುಂದಿನ ಒಂದು ಚುನಾವಣೆಯಲ್ಲಿ ಬಹುಶಃ ಚಾಮರಾಜನಗರದಿಂದಲೂ ಸಹ ಒಬ್ಬ ನಿರ್ದೇಶಕರು ಹೋಗ್ಬೇಕು ರಾಜ್ಯಕ್ಕೆ ಅಂತ ನಾವು ಈ ಸಂದರ್ಭದಲ್ಲಿ ಆಶಿಸ್ತೇವೆ. ನಮ್ಮ ಏನು ಈ ಭಾಗದ ಜನ ಬಯಸ್ತಾ ಇದ್ದಾರೆ ಅದನ್ನ ಅವಕಾಶ ಮಾಡ್ಕೊಳ್ಳಿ ಅನ್ನೋ ಮಾತನ್ನ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ, ಬಹುಶಃ ಬುದ್ಧಿಯವರು ಇದ್ದಾರೆ, ಅವರು ಇಡೀ ರಾಜ್ಯಾದ್ಯಂತ ಮತ್ತೆ ಇವತ್ತೇನು ನಾವು ನಿರ್ಮಲಾನಂದ ಪುರಿ ಸ್ವಾಮಿಗಳು ನೆನೆಯಲೇಬೇಕು. ಯಾಕೆಂದ್ರೆ ಬಾಲಗಂಗಾಧರ ಸ್ವಾಮೀಜಿಗಳ ನಂತರ ಅವ್ರು ವಹಿಸ್ಕೊಂಡು ಇವತ್ತು ರಾಜ್ಯದ ಉದ್ದಗಲಕ್ಕೂ ಶಿಕ್ಷಣ ಸಂಸ್ಥೆಗಳಿರ್ಬೋದು, ಇಡೀ ಒಂದು ಸಮುದಾಯನ ಒಂದು ಒಗ್ಗೂಡಿಸಿ ತಗೊಂಡೋಗುವಂತ ಒಂದು ಚಾಣಾಕ್ಷತನ ಅವರಲ್ಲಿದೆ. ಬಹುಶಃ ಅವರು ಸಹ ಒಂದು ದೂರದೃಷ್ಟಿ ಇಟ್ಕೊಂಡು ಇಡೀ ಒಂದು ರಾಜ್ಯದ ಉದ್ದಗಲಕ್ಕೂ ಏನು ಇವತ್ತು ವಿದ್ಯಾಸಂಸ್ಥೆಗಳಿಂದ ಒಂದು ಸಂಘಟನೆ ಮುಖಾಂತರ ಆಗ್ತಾ ಇರ್ತಕ್ಕಂಥದ್ದು ಅದು ಅಷ್ಟೇ ಒಂದು ಅಕ್ಷರ ಈಗ ಅದನ್ನು ನಾನು ಈ ಸಂದರ್ಭದಲ್ಲಿ ಉದ್ಯೋಗವನ್ನು ಕೇಳೋದಿಷ್ಟೇ. ಬಹುಶಃ ನಾವು ಸಂಘದಿಂದ ಮಾಡ್ತಿರೋ ಅಥವಾ ಮಠದಿಂದ ಮಾಡ್ತಿರೋ ಮಾಜಿ ಶಾಸಕ ಹೇಳಿದಾಗೆ ನೀವು ಇಲ್ಲಿಯೂ ಸಹ ಒಂದು ವಿದ್ಯಾಸಂಸ್ಥೆ ಇಲ್ಲಿ ಸಮುದಾಯಕ್ಕೆ ಬೇಕು ಆಗಲಿ ಅಂತ ಹೇಳಿ ನಾವು ಆಶಿಸ್ತೇವೆ. ಬಹುಶಃ ಮುಂದಿನ ಒಂದು ವರ್ಷದಲ್ಲಿ ಬಹುಶಃ ಚಾಲನೆ ಕೊಟ್ಟರೆ ಇನ್ನೂ ಅತೀವ ಸಂತೋಷ ಆಗುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ಯಾಕೆಂದ್ರೆ ಈ ಒಂದು ವಿದ್ಯಾರ್ಥಿಗಳಿಗೆ ಒಂದು ಪ್ರತಿಭಾ ಪುರಸ್ಕಾರವನ್ನು ನಾವು ಇವತ್ತು ಕೊಡ್ತಾ ಇದ್ದೇವೆ. ಬಹುಶಃ ಅವ್ರಿಗೆ ಇದೇ ರೀತಿ ಇನ್ನೂ ಸ್ಫೂರ್ತಿದಾಯಕವಾಗಿ ಇನ್ನೂ ಹೆಚ್ಚು ಹೆಚ್ಚು ಮಕ್ಕಳು ಇದರಲ್ಲಿ ಅವರಿಗೆ ಸಿಗಬೇಕು, ಮುಂದೆ ಅವರು ಸಹ ಮುಂದೆ ಬರಬೇಕು, ಅವರ ಗುರಿಯನ್ನು ಏನಿಟ್ಟಿದ್ದಾರೆ ಸಾಧಿಸಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಬಹುಶಃ ಆ ಮಕ್ಕಳಿಗೆ ಏನು ತಾವೆಲ್ಲ ಗುರಿ ಇಟ್ಟು ಇವತ್ತು ವಿದ್ಯಾನ ಮಾಡ್ತಾ ಇದ್ದೀರಾ, ತಮಗೆ ನಿಜವಾಗ್ಲೂ ನಾನು ಈ ಒಂದು ಸಂದರ್ಭದಲ್ಲಿ ಆ ಗುರಿ ತಲುಪಲಿ, ನಿಮ್ಮ ತಂದೆ ತಾಯಿಯ ಬದುಕಲ್ಲಿ ಒಂದು ನಗುವನ್ನ ತರ್ತಕ್ಕಂಥ ಕೆಲಸ ಆಗಲಿ ಅಂತ ಹೇಳಿ ಆಶಿಸ್ತಾ ತಮ್ಮ ಒಂದು ಏನು ಈ ಒಂದು ಪ್ರತಿಭಾ ಪುರಸ್ಕಾರಕ್ಕೆ ತಾವೆಲ್ಲ ಅರ್ಹರಿದೆ ತಮ್ಮೆಲ್ಲರಿಗೂ ನಾನು ಅಭಿನಂದಿಸ್ತೇನೆ ಈ ಒಂದು ಸಂದರ್ಭದಲ್ಲಿ. ಹಾಗಾಗಿ ಹೆಚ್ಚು ವಿಷಯಗಳನ್ನೆಲ್ಲ ನಾನು ಈ ಒಂದು ಎಲ್ಲ ಹೇಳಿ ಇವತ್ತು ಇನ್ನೊಂದು ಸುಸಂದರ್ಭ ಅಂದ್ರೆ ಏನ್ ನಾವು ನಿರೀಕ್ಷೆಯಿಂದ ಕಾಯ್ತಾ ಇದ್ವಿ. ಈ ಒಂದು ಸರ್ಕಲ್ ನಾಡಪ್ರಭು ಕೆಂಪೇಗೌಡರ ಸರ್ಕಲ್ ಅಂತ ಹೇಳಿ ಘೋಷಣೆ ಆಗಿದೆ. ಬಟ್ ಸಂಪೂರ್ಣವಾಗಿ ಅದಕ್ಕೆ ಅನುಮತಿ ಪಡೆದು ಬುದ್ಧಿಯವರ ಮಾರ್ಗದರ್ಶನ, ದೊಡ್ಡ ಬುದ್ಧಿಯವರ ಮಾರ್ಗದರ್ಶನ ಮತ್ತೆ ಸಮುದಾಯದ ಹಿರಿಯರಾದಂತ ರಾಜೇಗೌಡರು, ನೆಲದ ಮಾಜಿ ಶಾಸಕ ರಾಜೇಗೌಡರ ಒಂದು ಮಾರ್ಗದರ್ಶನದಲ್ಲಿ ಅಲ್ಲಿ ಯಾವ ರೀತಿಯಾದ ಒಂದು ಪುತ್ಥಳಿ ಬರಬೇಕು, ಹೇಗೆ ಬರಬೇಕು ಅನ್ನೋದನ್ನ ಒಂದು ಕುಲಂಕುಷವಾಗಿ ಒಂದು ಸರ್ವಾನುಮತದಿಂದ ಯಾವ ರೀತಿ ತಾವೆಲ್ಲ ಒಂದು ಬಯಸ್ತೀರೋ ಅದೇ ರೀತಿ ಅದು ಆಗ್ಬೇಕು. ಮುಂದಿನ ಇಂಥ ಒಂದು ವರ್ಷಕ್ಕೆ ಪುತ್ಥಳಿ ನಡೆಯಬೇಕು. ಅದ್ರ ಮುಖೇನ ನಾವು ಬಹುಶಃ ಇನ್ನೂ ಬೇಗನೆ ಆದ್ರೂ ಅತಿ ಸಂತೋಷ ಪಡೋಣ. ಬಹುಶಃ ಅದು ಸರ್ಕಾರದಲ್ಲಿ ಇವತ್ತು ತಲುಪಿದೆ. ಕೇವಲ ಒಂದು SP ಅವರ ಒಂದು NOC ಕೊಟ್ಟು ನಾವು ಇದನ್ನ ಮುಂದುವರಿಸ್ತೀವಿ ಅಂತ ಹೇಳೋ ಮಾತನ್ನ ನಾನು ನಿನ್ನೆ ತಗೊಂಡಂತ ಮಾಹಿತಿ ಈ ಕಳೆದ ಒಂದು 4-5 ದಿನದಲ್ಲಿ ಸರ್ಕಾರಕ್ಕೆ ಹೋಗಿರ್ತಕ್ಕಂಥ ವಿಚಾರನ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ. ಸೊ ಬಹುಶಃ ನಾಡಪ್ರಭು ಕೆಂಪೇಗೌಡರ ಜಯಂತಿ ಬಹುಶಃ ಇವತ್ತು ಬಹಳ ಅರ್ಥಪೂರ್ಣವಾಗಿ ಇಡೀ ಒಂದು ಕ್ಷೇತ್ರದಿಂದ ಎಲ್ಲ ಬಂದಿರತಕ್ಕಂಥ ಎಲ್ಲ ಕುಲಬಾಂಧವರಿಗೂ ಮತ್ತು ಎಲ್ಲ ಸಮುದಾಯದವರಿಗೂ ಮತ್ತೊಮ್ಮೆ ನಾನು ನಾಡಪ್ರಭು ಕೆಂಪೇಗೌಡರ ಜಯಂತಿ ಶುಭಾಶಯಗಳಲ್ಲಿ ಮಾತನ್ನು ಮುಗಿಸ್ತೇನೆ. ಜೈ ಕರ್ನಾಟಕ.